ನನ್ನ ಮನಸ್ಸು ಇಷ್ಟು ಚಂಚಲವಾಗ್ತಾ ಇದೆ. ಮನಸ್ಸು ನನ್ನ ಹಿಡಿತ ತಪ್ಪಿ ಹೋಗ್ತಾ ಇದೆ ಅಂದರೆ ಏನೋ ಅಪಾಯ ಆಗ್ತಾ ಇದೆ ಅನ್ನೋದೇ ಸೂಚನೆ. ಅದೇನು ಅಂತ ತಿಳ್ಕೋಬೇಕು. ಭೈರವ, ನಿನ್ನ ಅಂತ್ಯಕ್ಕೆ ನೀನೇ ನಾಂದಿ ಹಾಡ್ತಾ ಇದೀಯಾ. ಇದು ನಿನ್ನ ಸಾವಿನ ಸೂಚನೆ. ಆದರೆ ಒಂದು ಮಾತು ತಿಳ್ಕೊ, ಈ ಅರ್ಜುನ ಆಗಲಿ ಅಮೃತ ಆಗಲಿ ಸಾಮಾನ್ಯ ನಾಗಗಳಲ್ಲ, ಇಚ್ಛಾಧಾರಿ ದೈವಿ ನಾಗಗಳು. ಅವರನ್ನು ನೀನು ಏನು ಮಾಡೋಕ್ಕಾಗೋದಿಲ್ಲ. ಹಾಗಂತ ನಾನು ಸುಮ್ಮನೆ ಇದ್ದರೆ ಅರ್ಜುನ ಅಮೃತ ಸುಟ್ಟೋಗ್ತಾರೆ. ಯಾಕೆಂದರೆ ಆ ಅಗ್ನಿ ಸೃಷ್ಟಿಯಾಗಿರೋದು ನಾಗಮಣಿಯಿಂದ. ಅಕಸ್ಮಾತ್ ಅವರಿಬ್ಬರು ಬೆಂಕಿನಲ್ಲಿ ಸುಟ್ಟು ಹೋದರೆ ನಾಗಮಣಿ ಶಾಶ್ವತವಾಗಿ ಆ ಭೈರವನ ಪಾಲಾಗುತ್ತೆ. ಮುಚ್ಚು ಬಾಯಿ. ಶಾಸ್ತ್ರಿ, ನೀನು ನನ್ನ ಬಾಯನ್ನ ಮುಚ್ಚಿಸ್ಬೋದು, ಆದ್ರೆ ಅಮೃತ ಅರ್ಜುನ್ ಆಹುತಿ ಆಗೋದನ್ನ ನೀನು ತಪ್ಪಿಸೋದಕ್ಕೆ ಆಗೋದಿಲ್ಲ. ನೀನೇನು ಅವರ ಪಾಲಿಗೆ ಯಮನ ಇಲ್ಲ ಯಮ ಪಾಶನ? ಅವರ ಪಾಲಿಗೆ ನಾನು ಎರಡೂನು. ನಿನ್ನ ಮಾಯಾಜಾಲದಿಂದ ನನ್ನ ಹೀಗೆ ಬಂಧಿಸಿಲ್ಲ ಅಂದಿದ್ರೆ ಇಷ್ಟೊತ್ತಿಗಾಗಲೇ ನಾನು ಆ ಅಮೃತ ಅರ್ಜುನ್ನ ಆಹುತಿ ತಗೊಂಡು ನಾಗಮಣಿನ ನನ್ನ ನಾಗಲೋಕಕ್ಕೆ ತಗೊಂಡು ಹೋಗ್ತಾ ಇದ್ದೆ. ನಾಗಮಣಿ ವಾಸುಕಿ ವಂಶದ ಸೊತ್ತು. ಸುಳ್ಳು. ನೀನ್ ತಿಳ್ಕೊಂಡಿರೋದು ಸುಳ್ಳು. ಅದು ನಮ್ಮ ಲೋಕದ ಸ್ವತ್ತು. ಕ್ಷುದ್ರ ಲೋಕದ ಕ್ಷುದ್ರ ಹುಳು ನೀನು. ನಿನ್ನಿಂದ ಸತ್ಯವನ್ನು ಹೇಗೆ ನಿರೀಕ್ಷೆ ಮಾಡೋಕೆ ಸಾಧ್ಯ ಹೇಳು? ನೀನು ಆ ಅಮೃತಳ ಪಕ್ಷಪಾತಿ. ಹೌದು, ಶ್ರೀಕೃಷ್ಣನು ಕೂಡ ಧರ್ಮದ ಪಕ್ಷಪಾತಿಯಾಗಿದ್ದ. ನಿನ್ನನ್ನು ನೀನೇ ಆ ಶ್ರೀಕೃಷ್ಣನಿಗೆ ಹೋಲಿಸ್ಕೊಳ್ಬೇಡ. ನಿನಗೆ ಆ ಯೋಗ್ಯತೆ ಇಲ್ಲ. ನನ್ನ ಯೋಗ್ಯತೆ ಬಗ್ಗೆ ನೀನು ಮಾತಾಡಬೇಡ. ನಿನಗೆ ಆ ಅರ್ಹತೆ ಇಲ್ಲ. ಅಧರ್ಮದ ಅಳಿವು, ಧರ್ಮದ ಉಳಿವು ಇದೇ ಸರ್ವಕಾಲಿಕ ಸತ್ಯ. ಇದನ್ನು ತಡೆಯೋದಕ್ಕೂ ಆಗೋದಿಲ್ಲ, ಬದಲಾಯಿಸೋದಕ್ಕೂ ಆಗೋದಿಲ್ಲ. ನಾಗಮಣಿ ನಿನ್ನ ವಶದಲ್ಲಿ ಇಲ್ಲ, ಭೈರವನ ವಶದಲ್ಲಿದೆ. ಅದೇನು ಶಾಶ್ವತ ಅಲ್ಲ, ತಾತ್ಕಾಲಿಕ. ಆದಷ್ಟು ಬೇಗ ನಾಗಮಣಿ ಸೇರಬೇಕಾಗಿರೋ ಜಾಗಕ್ಕೆ ಸೇರುತ್ತೆ. ಅದನ್ನು ತಡೆಯೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ. ಹಾಗೆ ಇನ್ನೊಂದು ಮಾತು ಹೇಳ್ತೀನಿ ಕೇಳು ಊರ್ಮಿಳಾ. ಅಮೃತ ಮತ್ತು ಅರ್ಜುನ ಉಳಿಸೋದಕ್ಕೆ ನಾನು ಅವರ ಪಾಲಿಗೆ ವಜ್ರಕೋಟೆಯಾಗಿ ನಿಲ್ತೀನಿ. ಅವ್ರನ್ನ ಉಳಿಸ್ತೀನಿ. ಅವರಿಗೆ ಯಾರಿಂದನೂ ಯಾವ ಅಪಾಯನೂ ಆಗದೆ ಇರೋ ಹಾಗೆ ನಾನು ನೋಡ್ಕೋತೀನಿ. ಇದು ನನ್ನ ಪ್ರತಿಜ್ಞೆ. ಹೇಮಾ, 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 ಎಲ್ಲಿದ್ಯಾ ನೀನು? ನಾನು ಇಷ್ಟರ ಕೂಗಿರು ಕೇಳಿಸ್ತಾ ಇಲ್ವಾ ನಿನಗೆ? ಅಥವಾ ಕೇಳಿಸಿರು ಹೊರಗೆ ಬರ್ತಾ ಇರೋಷ್ಟು ಕೊಬ್ಬ? ಇವ್ರ ಮೈ ಮೇಲೆ ದೆವ್ವ ಬಂದಿರೋ ಥರ ಆಡ್ತಾ ಇರೋದನ್ನ ನೋಡಿದ್ರೆ ನಾಗಮಣಿ ನನ್ನ ಹತ್ರ ಇತ್ತು ಅಂತ ಆ ರುದ್ರ ಹೇಳಿದಾನೆ ಅನ್ಸತ್ತೆ. ಅದಕ್ಕೆ ಇಷ್ಟು ಕೋಪದಲ್ಲಿದ್ದಾರೆ. ಇವ್ರ ಕೋಪ ಎಂಥದ್ದು ಅನ್ನೋದು ನನಗೆ ಗೊತ್ತು. ಈಗ ಇವ್ರ ಕಣ್ಣಿಗೆ ಬೀಳದೆ ಇರೋದೇ ಕ್ಷೇಮ. ಏ ವಿಷ್ಣು, ಯಾಕೋ ಯಾಕೋ ಇಂಕು ಗಾಡಿ ಊರು ಸೂರು ಒಂದ್ ಮಾಡ್ತಿದ್ಯಾ? ನನಗೆ ಪಿತ್ತ ಏರ್ತಾ ಇರೋದಕ್ಕೆ ನೀನು ತಲೆಗತ್ತಿರೋ ಪಿತ್ತ, ಮೈಯಲ್ಲಿರೋ ಕೊಬ್ಬು ಈ ಜನ್ಮದಲ್ಲಿ ಕಡಿಮೆ ಆಗೋದಿಲ್ಲ. ಹೌದು, ಯಾಕೆ ಕೂಗಾಡಿ ರಂಪರಾಮಾಯಣ ಮಾಡ್ತಿದ್ಯಾ ನೀನು? ಏನಾಯ್ತೀಗ? ನಿನಗೂ ನಿನ್ನ ಸೊಸೆಗೂ ನನ್ನನ್ನು ಕಂಡ್ರೆ ಭಯ, ಭಕ್ತಿ, ಗೌರವ ಅನ್ನೋದೇ ಇಲ್ಲ ಅಲ್ವಾ? ಭಯ, ಭಕ್ತಿ, ಗೌರವನ ಕೇಳಿ ಪಡ್ಕೋಬೇಕಾಗಿಲ್ಲ. ನನ್ನ ಮಾತುಗೊಂದು ಎದುರು ಮಾತು ಯಾವಾಗಲೂ ನಿನ್ನ ಹತ್ರ ರೆಡಿ ಇರುತ್ತೆ ಅಲ್ವಾ? ಹೌದಪ್ಪ, ನಿನ್ನಂತವನಿಗೆ, ಆ ರುದ್ರನಂತವನಿಗೆ ತಾಯಾದ್ಮೇಲೆ ನಾನು ಉತ್ತರನ ಕಂಡಿಡ್ಕೊಂಡೇ ಇರ್ಬೇಕಲ್ಲ. ಈಗೇನಾಯ್ತು ಅದನ್ನ ಸರಿಯಾಗಿ ಹೇಳು. ನಿನ್ನ ಸೊಸೆ ಎಲ್ಲಿ?
ಯಾಕೆ ಎಲ್ಲಿ ನನ್ನ ಹೆಂಡತಿ ಅಂತ ಕೇಳಿದ್ರೆ ನಿನ್ನ ಬಾಯಲ್ಲಿ ಮುತ್ಸೂರು ಇತ್ತಾ? ಹೆಂಡತಿ ಅನ್ನಿಸ್ಕೊಂಡ್ರೆ ಸಾಲದು, ಹೆಂಡತಿ ತರಾನೇ ಇರಬೇಕು. ಆಗ್ಲೇ ಪ್ರೀತಿ ವಿಶ್ವಾಸ ಇರೋದು. ಎಲ್ಲಿ ಅವಳು? ಇವರಿಷ್ಟು ಕೋಪದಲ್ಲಿ ಇದ್ದಾರೆ ಅಂದ್ರೆ ರುದ್ರ ಖಂಡಿತ ಹೇಳಿರ್ತಾನೆ ಅಂತ ಅನಿಸ್ತಾ ಇದೆ. ದೇವ್ರೆ, ನೀನೇ ನನ್ನ ಕಾಪಾಡಬೇಕು. ಅಯ್ಯೋ, ನಿನ್ನನ್ನೇ ಕೇಳ್ತಿರೋದು, ಎಲ್ಲಿ ಅವಳು? ಅಲ್ಲ, ಗಂಟ್ಲು ಕಿತ್ತೋಗ ಕಿರ್ಚ್ಕೊಳ್ತಾ ಇದ್ದೀನಿ. ನೀನ್ ನೋಡ್ರಿ ಸುಮ್ಮನೆ ನಿಂತಿದ್ಯಲ್ಲ ಇಲ್ಲಿ. ಅದು ಸ್ಟೋರ್ ರೂಮಲ್ಲಿ ಇದ್ನೆಲ್ಲ ನನಗೆ ಕೇಳಿಸ್ಲಿಲ್ಲ. ಈ ರುದ್ರ ಅನ್ನೋನೊಬ್ಬ ಒಂದು ಕ್ಷಣ ಇದ್ದಾಗ ಇನ್ನೊಂದು ಕ್ಷಣ ಇರೋದಿಲ್ಲ. ಅರ್ಜೆಂಟ್ ಏರ್ಪೋರ್ಟ್ಗೆ ಹೋಗ್ಬೇಕು ಅಂತ ಫೋನ್ ಮಾಡಿ ಫೋನ್ ಕೂಡ ತೆಗಿತಾ ಇಲ್ಲ. ಅದನ್ನ ಕೇಳೋಣ ಅಂದ್ರೆ ನೀನ್ ನೋಡ್ರಿ ಇಲ್ಲಿ ಬಂದು ಬಚ್ಚಿಟ್ಕೊಂಡು ನಿಂತಿದ್ಯಾ. ಅಲ್ಲ, ಹೀಗೆ ಹೆದರ್ಕೊಂಡು ಬಚ್ಚಿಟ್ಕೊಳ್ಳೋ ಅಂತ ತಪ್ಪು ನೀನೇನ್ ಮಾಡಿದ್ಯಾ? ತಪ್ಪ ನಾನೇನ್ ಮಾಡಿದ್ದೀನಿ? ಮತ್ತೆ ಹೀಗೆ ಯಾಕೆ ಬೊಂಬೆ ತರ ನಿಂತಿದ್ಯಾ? ಅದು ಅಡುಗೆ ಮನೆ ಅಲ್ವಾ, ಸ್ಟವ್ ಎಲ್ಲ ಇರುತ್ತಲ್ಲ, ತುಂಬ ಶೆಕೆ. ಹಮ್ಮು ಮತ್ತೆ ಕೆಮ್ಮನ್ನ ತುಂಬಾ ದಿನ ಬಚ್ಚಿಟ್ಕೊಳಕ್ಕಾಗೋದಿಲ್ಲ. ಹಾಗೆ ನೀನು ಮಾಡಿರೋ ತಪ್ಪೇನು ಅಂತ ಗೊತ್ತಾದೇ ಆಗುತ್ತೆ. ಆ ಗೊತ್ತಾದಾಗಿದೆ ನಿನಗೆ ಮಾರಿ ಹಬ್ಬ. ಸದ್ಯ ಅವನು ಹೇಳಲಿಲ್ಲ, ಉಳಿತು ಬಡ ಜೀವ. ಭೈರವ, ನಿನ್ನ ಈ ದುಷ್ಟತನದ ಸಂತೋಷ ಸಂಭ್ರಮ ಎಲ್ಲ ಕ್ಷಣಿಕ. ನಿನ್ನ ಈ ಸಂತೋಷ ಸಂಭ್ರಮ ಇದಕ್ಕೆಲ್ಲ ಒಂದು ಅಂತ್ಯ ಹಾಡದೆ ಹೋದರೆ ನಾನು ಶಂಕರಶಾಸ್ತ್ರನೇ ಅಲ್ಲ. ಏನಂದೆ? ತಾಮಸಿಕ ಶಕ್ತಿನೇ ದೊಡ್ಡದ, ಭ್ರಮೆ ನಿನ್ನದು. ಭ್ರಮೆ ಸಾತ್ವಿಕ ಶಕ್ತಿನೇ ಆದಿ ಅಂತ್ಯ. ಅದೇ ಅಂತಿಮ ಸತ್ಯ. ಶುದ್ರ ಶಕ್ತಿಯ ಆರಾಧಿಸೋ ನಿನಗೇ ನಿನ್ನ ಶಕ್ತಿಯ ಮೇಲೆ ಇಷ್ಟೊಂದು ನಂಬಿಕೆ ಇದೆ ಅಂತ ಆದರೆ, ಇನ್ನು ಆ ಆದಿ ಅಂತ್ಯನೇ ಕಾಣದೇ ಇರೋ ಸನಾತನ ಶಕ್ತಿನ ನಂಬಿರೋ ನನಗೆ ಎಷ್ಟು ನಂಬಿಕೆ ವಿಶ್ವಾಸ ಇರಬೇಡ. ಶಾಸ್ತ್ರಿ, ಸಾತ್ವಿಕ ಶಕ್ತಿಗಳನ್ನ ಪೂಜೆ ಮಾಡೋ ನಿನ್ನಂತವ್ರಿಗೆ ಕುತಂತ್ರ ಕುಯುಕ್ತಿಗಳು ಒಲಿಯೋದಿಲ್ಲ ಕಣೋ. ನೀನು ಷಡ್ಯಂತ್ರ ಮಾಡಿ ನಾಗಮಣಿನ ನಾಗಿಣಿಗೆ ಕೊಟ್ಟು ನಾಗಲೋಕಕ್ಕೆ ಕಳಿಸ್ಬೇಕು ಅಂತ ಅಂದ್ಕೊಂಡಿದ್ದೆ ಅಲ್ಲ? ನೋಡ್ದ ನಾಗಮಣಿನ ಹೇಗೆ ವಶಪಡಿಸ್ಕೊಂಡೆ ಅಂತ? ನೀನ್ ಎಂತ ಸಾಧಕನೋ ಬುಡಬುಡಕೆ. ನಾಗಮಣಿ ನನ್ನ ವಶದಲ್ಲೇ ಇದೆ. ಇನ್ನು ನಾನೇ ಸರ್ವಾಧಿಕಾರಿ. ಭೈರವ, ನೀನು ಸರ್ವಾಧಿಕಾರಿ ಆಗೋದಕ್ಕೆ ಸಾಧ್ಯನೇ ಇಲ್ಲ, ಸರ್ವಶಕ್ತ ಆಗೋದಕ್ಕೂ ಸಾಧ್ಯ ಇಲ್ಲ. ಯಾಕೆಂದರೆ ನಾಗಮಣಿನ ನಿನ್ನಿಂದ ದೂರ ಹೇಗೆ ಮಾಡಬೇಕು ಅಂತ ನನಗೆ ಗೊತ್ತು. ಅಧರ್ಮಿಗಳ ಅಧರ್ಮನ ಅಳಿಸೋಕೆ ಮಹಾಭಾರತದಲ್ಲಿ ಆ ಪರಮಾತ್ಮ ಇನ್ನೊಬ್ಬ ಮಹಾತ್ಮನ ಬಾಯಿಂದ ಸುಳ್ಳು ಹೇಳಿಸ್ದ. ಹಾಗೆ ನಾನು ಸುಳ್ಳು ಹೇಳಿದ್ರು, ಈ ಭೈರವನಿಗೆ ಮೋಸ ಮಾಡಿದ್ರು, ಇದೇ ಸತ್ಯ, ಇದೇ ಅಂತಿಮ. ಆ ಪರಮಾತ್ಮನ ಪಾದವನ್ನು ನಂಬಿ ಅವನ ಪಥದಲ್ಲಿ ನಡೀತಾ ಇರೋನು ನಾನು. ನನಗೆ ಯಾವ ಪಾಪದ ಭಯನೂ ಇಲ್ಲ, ಯಾವ ಪುಣ್ಯದ ಆಸೆನೂ ಇಲ್ಲ. ಕರ್ತವ್ಯದ ಕೂಗಿಗೆ ಮಾತ್ರ ಸ್ಪಂದಿಸೋನು ನಾನು. ಭೈರವನ ಬಳಿ ಇರೋ ಆ ನಾಗಮಣಿಯನ್ನು ಹೇಗಾದರೂ ನಾನು ಪಡ್ಕೊಳ್ಳೇಬೇಕು. ಈ ಭೈರವನ ಕಣ್ಣಿಗೆ ನಾನು ರುದ್ರನ ಹಾಕಿ ಕಾಣಿಸ್ಬೇಕು. ಬಾ ರುದ್ರ, ಬಾ. ಬಾಬಾ, ನನ್ನ ಕಣ್ಗಳನ್ನ ನಾನೇ ನಂಬೋದಕ್ಕಾಗ್ತಾ ಇಲ್ಲ.
ಯಾಕೆ? ನಿಮ್ಮ ಕೈಯಲ್ಲಿ ನಾಗಮಣಿ ಇರೋದನ್ನ ನನ್ನ ಕಣ್ಣಾರೆ ನಂಬೋದಕ್ಕೆ ಆಗ್ತಿಲ್ಲ. ನನ್ನ ಕೈಲೂ ನಂಬೋದಕ್ಕೆ ಆಗ್ತಾ ಇಲ್ಲ ರುದ್ರ. ಏನ್ ಬಾಬಾ ನೀವೇ ಹೀಗೆ ಹೇಳ್ತಿದ್ದೀರಾ? ಹೌದು ರುದ್ರ. ಬಾಬಾ, ನಾಗಮಣಿ ಇಷ್ಟು ದಿನ ನಮ್ಮ ಅತ್ತಿಗೆ ಹತ್ರ ಇತ್ತಂತೆ. ಅದು ನನಗೂ ಗೊತ್ತಾಗ್ಲಿಲ್ಲ, ನಮ್ಮ ಅಣ್ಣನಿಗೂ ಗೊತ್ತಾಗ್ಲಿಲ್ಲ. ನಿಮ್ಗೆ ಹೇಗೆ ಗೊತ್ತಾಯ್ತು? ನಮ್ಮ ಅತ್ತಿಗೆ ಹತ್ರ ಇದ್ದಂಥ ನಾಗಮಣಿನ ನೀವು ಹೇಗೆ ವಶಪಡಿಸ್ಕೊಂಡ್ರಿ ಬಾಬಾ? ನಾನು ಒಂದು ದಿನ ಧ್ಯಾನದಲ್ಲಿದ್ದಾಗ ನಾಗಮಣಿ ನಿಮ್ಮ ಅತ್ತಿಗೆ ಹತ್ರ ಇದೆ ಅಂತ ನನಗೆ ಗೊತ್ತಾಯ್ತು. ಆ ನಾಗಮಣಿಯನ್ನ ನಿಮ್ಮ ಅತ್ತಿಗೆ ಮತ್ತು ಆ ಶಾಸ್ತ್ರಿ ಸೇರಿ ನಾಗಿಣಿಗೆ ಕೊಟ್ಟು ಅವಳನ್ನ ನಾಗಲೋಕಕ್ಕೆ ಕಳಿಸ್ಬೇಕು ಅಂತ ಹುನ್ನಾರ ಮಾಡಿದ್ರು. ಅದು ನನಗೆ ಗೊತ್ತಾಯ್ತು. ಆಗ ಮಣಿ ರೂಪದಲ್ಲಿ ನಿಮ್ಮ ಅತ್ತಿಗೆ ಹತ್ರ ಹೋಗಿ ನಾಗಮಣಿಯನ್ನ ನಾನು ವಶಪಡಿಸ್ಕೊಂಡೆ. ನಿಜವಾಗ್ಲೂ ಬುದ್ಧಿವಂತರು ಬಾಬಾ ನೀವು. ನಾಗಮಣಿ ಸಿಕ್ಕಿದ ತಕ್ಷಣ ಏನೇನೋ ಸಿದ್ಧಿಗಳನ್ನ ಮಾಡಬೇಕು ಅಂತ ಅನ್ಕೊಂಡಿದ್ರಿ. ಈಗ ಏನ್ ಮಾಡ್ತೀರಾ ಬಾಬಾ? ಮೊದಲು ಆ ನಾಗಿಣಿಯ ಅಮೃತನ ಸರ್ವನಾಶ ಮಾಡಬೇಕು. ಅವಳು ನನ್ನ ಕೋಪದ ಬೆಂಕಿಗೆ ಸಿಕ್ಕಿ ಭಸ್ಮವಾಗ್ತಿದ್ದಾಳೆ. ಹಾಗೆ ಅವಳಿಗೆ ಸಹಾಯ ಮಾಡ್ತಿರೋ ನಿನ್ನ ಅಣ್ಣನ ಮಗ ಅರ್ಜುನ್ ಕೂಡ ಆ ಬೆಂಕಿಯಲ್ಲಿ ಭಸ್ಮವಾಗ್ತಾನೆ. ನನ್ನ ಇಬ್ಬರು ಶತ್ರುಗಳು ಸರ್ವನಾಶ. ಇದಕ್ಕೆ ತಾನೇ ನಾನು ಇಷ್ಟು ವರ್ಷ ಕಾದಿದ್ದೆ. ಮಹಾಕಾಲ, ಅಮೃತ ಅವರೇ, ಯಾವುದೇ ಕಾರಣಕ್ಕೂ ನೀವು ಹೆದರಬೇಡಿ. ನಿಮ್ಮ ಕಾವಲಾಗಿ ನಾನಿದ್ದೀನಿ. ನನ್ನ ಪ್ರಾಣನ ಒತ್ತೆ ಇಟ್ಟಾದರೂ ನಿಮ್ಮನ್ನು ಕಾಪಾಡ್ತೀನಿ. ಅಯ್ಯೋ, ಎಂತ ಮಾತು ಅಂತ ಆಡ್ತಾ ಇದ್ದೀರಾ ನೀವು ಅರ್ಜುನ್ ಅವರೇ? ನನ್ನ ಪ್ರಾಣ, ನನ್ನ ಸರ್ವಸ್ವನೇ ನೀವು. ನಿಮ್ಮನ್ನ ಕಳ್ಕೊಂಡು ನಾನು ಹೇಗೆ ಬದುಕಿರ್ಲಿ? ಅಕಸ್ಮಾತ್ ಆಗಿ ಅಪ್ಪಿ ತಪ್ಪಿನೂ ನೀವು ಸತ್ತ ತಕ್ಷಣ ನನ್ನ ಪ್ರಾಣನೂ ನಿಮ್ಮ ಹಿಂದೆ ಬಂದು ಬಿಡುತ್ತೆ. ಅರ್ಜುನ್ ಅವರೇ, ನಿಮ್ಮ ನೋವನ್ನ, ನಿಮ್ಮ ಸಂಕಟನ ಅವಾಗ ನನ್ನ ಕೈಯಲ್ಲಿ ನೋಡೋದಕ್ಕಾಗ್ತಾ ಇರ್ಲಿಲ್ಲ ಅರ್ಜುನ್ ಅವರೇ. ನೀವು ನನ್ನನ್ನು ಪ್ರೀತಿಸ್ತಾ ಇರೋ ಪರಿ ನೋಡ್ತಾ ಇದ್ರೆ ನನಗೆ ಮಾತುಗಳೇ ಬರ್ತಾ ಇಲ್ಲ ಅರ್ಜುನ್ ಅವರೇ. ನನ್ನನ್ನು ಉಳಿಸ್ಕೊಳ್ಳೋದಕ್ಕೋಸ್ಕರ ನಿಮ್ಮ ಪ್ರಾಣನೇ ಕೊಡೋದಕ್ಕೆ ನಿಂತಿದ್ರಿ. ಅದನ್ನ ನೋಡಿ ನನ್ನ ಮನಸ್ಸು ತುಂಬಿ ಬಂತು ಅರ್ಜುನ್ ಅವರೇ. ಅರ್ಜುನ್ ಅವರೇ, ನಿಮ್ಮ ಬಗ್ಗೆ, ನಿಮ್ಮ ಪ್ರೀತಿ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆನೆ.
ಯಾಕಂದರೆ ಪ್ರಪಂಚದಲ್ಲಿರೋ ಯಾವ ಗಂಡನೋ ತನ್ನ ಹೆಂಡ್ತಿನ ಇಷ್ಟೊಂದು ಪ್ರೀತಿಸಲ್ಲ ಅನ್ಸುತ್ತೆ. ಈ ಪ್ರೀತಿ ಅನುರಾಗ ಈ ಜನ್ಮಕ್ಕಲ್ಲ, 7 ಜನ್ಮಕ್ಕೂ ಹೀಗೆ ಇರಲಿ ಅಂತ ಆ ದೇವ್ರ ಹತ್ರ ಬೇಡ್ಕೋತೀನಿ. ಅರ್ಜುನ್ ಅವರೇ, ನನ್ನನ್ನು ದಯವಿಟ್ಟು ಕ್ಷಮಿಸಿ. ನೀವು ನನ್ನನ್ನು ಈ ಮಣಿ ರೂಪದಲ್ಲಿ ನೋಡಬಾರ್ದು. ನಾನು ಮನೆಗೆ ಹೋಗಿರ್ತೀನಿ, ನೀವು ಆದಷ್ಟು ಬೇಗ ಬನ್ನಿ. ಆ ದೇವರು ನೀವು ನನ್ನನ್ನು ಇದೇ ರೂಪದಲ್ಲಿ ಒಪ್ಕೊಳ್ಳೋ ಹಾಗೆ ಮಾಡಲಿ ಅನ್ನೋದೇ ನನ್ನ ಆಸೆ. ಪರಮಾತ್ಮ, ನಿನಗೂ ಇದಕ್ಕೂ ಯಾವ ವ್ಯತ್ಯಾಸವೂ ಇಲ್ಲ. ಇದು ನಿನ್ನ ಆತ್ಮದ ಸ್ವರೂಪ. ಇದು ಈ ಭೂಮಿಯಲ್ಲಿ ಇರುವಂಥದ್ದಲ್ಲ, ನಾಗಲೋಕದಲ್ಲಿ ಇರಬೇಕಾಗಿತ್ತು. ಇದನ್ನು ನಾನು ಅಮೃತಳಿಗೆ ಕೊಟ್ಟರೆ ಅವಳು ತನ್ನ ಕರ್ತವ್ಯ ಮರೆತು ಅರ್ಜುನ ಕರ್ಕೊಂಡು ಈಗಲೇ ನಾಗಲೋಕಕ್ಕೆ ಹೋಗ್ಬಿಡ್ತಾಳೆ. ಆಗ ಅವಳು ಈ ಭೂಮಿಗೆ ಬಂದ ಆ ಕಾರ್ಯ ಅರ್ಧಕ್ಕೆ ನಿಂತೋದಾಗುತ್ತೆ. ಆಮೇಲೆ ಅವಳಿಂದ ಆಗಬೇಕಾಗಿದ್ದ ಕಾರ್ಯಗಳು ಅರ್ಧಕ್ಕೆ ನಿಂತು ಹೋಗುತ್ತೆ. ಅಕಸ್ಮಾತ್ ಹಾಗಾದರೆ ಅವಳು ಈ ಲೋಕಕ್ಕೆ ಬಂದ ಉದ್ದೇಶನೇ ಅರ್ಥವಿಲ್ಲದಾಗ ಆಗತ್ತೆ. ಅವಳಿಂದ ಇನ್ನು ಸಾಕಷ್ಟು ದುಷ್ಟರ ಸಂಹಾರ ಆಗಬೇಕಾಗಿದೆ. ಆ ಸಂಹಾರ ಆಗೋವರೆಗೂ ಈ ನಾಗಮಣಿನ ನಾನು ಜೋಪಾನವಾಗಿಡಬೇಕು. ಈ ನಾಗಮಣಿ ಹಿಂದೆ ವಿಷ್ಣು, ರುದ್ರ, ಭೈರವ ಎಲ್ಲರೂ ಬಿದ್ದಿದ್ದಾರೆ. ಅವರಿಂದ ಈ ನಾಗಮಣಿಯನ್ನು ನಾನು ಕಾಪಾಡಬೇಕು. ಹೇಗೆ ಕಾಪಾಡೋದು?